ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಇವತ್ತು ನಾವು ಉತ್ತರಿ ಬೆಟ್ಟಕ್ಕೆ ಹೊರಟಿದ್ದೀವಿ. ಮುಂದ್ಗಡೆ ಸೋಮಣ್ಣ ಅವರಿದ್ದಾರೆ. ಇಲ್ಲಿಂದ ನಾವು ಇಬ್ಬರೇ ಹೊರಟಿದ್ದೀವಿ ಉತ್ತರಿ ಬೆಟ್ಟಕ್ಕೆ. BTM ಹತ್ರ ಇನ್ನೊಬ್ಬ ಫ್ರೆಂಡ್ ಜಾಯ್ನ್ ಆಗ್ತಿದ್ದಾನೆ, ಆಗ್ನೇಯ ಅಂತ. ಅವನನ್ನು ಇಂಟ್ರೊಡ್ಯೂಸ್ ಮಾಡಿಸ್ತೀವಿ ಈ ವಿಡಿಯೋದಲ್ಲಿ. ಸೊ ಉತ್ತರಿ ಬೆಟ್ಟ ಹೋಗಿ ಇನ್ನೊಂದು ಕಡೆ ಹೋಗೋ ಪ್ಲ್ಯಾನ್ ಇದೆ. ಸೊ ಅಲ್ಲಿ ನಮ್ಮದು ಆನೆಯನ್ನು ತಗೊಂಡು ನಮ್ಮ ಮಾವುತ ಬರ್ತಿದ್ದಾನೆ ಚಿಕ್ಕಮಗಳೂರಿಂದ. ಇಲ್ಲಿಂದ ಅರೌಂಡ್ 77 ಕಿಲೋಮೀಟರ್ ತೋರಿಸ್ತಾ ಇದೆ. ಬಟ್ ಇದು ಯಾವ ರೂಟ್ ತಗೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್. ಮಾಗಡಿ ರೋಡು ಮತ್ತು ನೈಸ್ ರೋಡು ಇದೆ. ಸೊ ಇನ್ನೊಂದು ಯಾವುದೋ ಔಟರ್ ರಿಂಗ್ ರೋಡ್ ಸಹ ತೋರಿಸ್ತಾ ಇದೆ. ಸೊ ನೋಡಬೇಕಷ್ಟೇ ಯಾವ ರೋಡನ್ನು ತಗೋತಿದ್ದಾರೆ ಅನ್ನೋದು. ಯಾಕಂದರೆ BTM ತನೂ ಸೇಮ್ ರೋಡೇನೆ ಇಲ್ಲಿಂದ. ಸೊ ಅಲ್ಲಿಗೆ ಹೋದ್ಮೇಲೆ ಡಿಸೈಡ್ ಮಾಡಬೇಕಷ್ಟೆ. ನಿಮಗೆ ಬೇರೆ ರೂಟ್ ತೋರಿಸ್ಬೋದಾ ಅಂತ. 77 ಇವರೇ ನೋಡಿ ನಮ್ಮದು ಆಗ್ನೇಯ ಅವರು. ಹಾಯ್ ಹಾಂ, ಫ್ಯೂಲ್ ಫುಲ್ ಇದೆನಾ? ಏರು ಹಾಕ್ಸ್ಬೇಕಾ? ಹಾಂ, ಹಾಕ್ಸ್ಬೇಕಂತ ಏರು. ನೀನು ಅದರಲ್ಲೇ ಬಾರ. ರೋಡ್ ಬ್ಲಾಕ್. ಅದೇ ನೋಡಿದ್ದೆ ನಾನು, ಅವ ಅಷ್ಟಕ್ಕೆ ವಿಡಿಯೋ ಹಾಕಿದ್ನಲ್ಲ. ಅದೇ ಸ್ಟ್ರೇಟಾ? ಮುಂದೆ ರೈಟ್ ಈಗ. ಅವ ಆ ಕಡೆ ಹೋದ ಜನ. ಹಾಂ, ಅವ ಮ್ಯಾಪ್ ಹಾಕೋದು ವೇಸ್ಟ್. ಅವ ಬ್ಯಾವರ್ಸಿ ಲೆಫ್ಟ್ ತೋರಿಸ್ತಿದ್ಯಾ? ಆಗ್ನೇ ಹೇಳ್ತಿದ್ದಾನೆ ರೈಟ್ ಅಂತ. ಇವ ಎಲ್ಲಿ ಹೊತ್ಕೊಂಡು ಹೋಗಿದ್ದು ಮಾರ ಬ್ಯಾವರ್ಸಿ ನನ್ನ ಮಗ. ನಾನು ಅದಕ್ಕೆ ಹಿಂದ್ಗಡೆ ಇದ್ದಲ್ಲ, ಬಸ್ ಹಿಂದ್ಗಡೆಯಿಂದನೇ ಯೂಟರ್ನ್ ಹಾಕೊಂಡು ಬಂದೆ. ನಾವು ಫಾಲೋ ಮಾಡಿ ಒಬ್ಬ ಸ್ಕೂಟಿ ಒಂದು ಬಂದು ಆಯ್ತಾ, ಅವ ಮುಂದೆ ಹೋದ. ಒಬ್ಬಿಗೆ ಹಾಕಿ ಈ ಬ್ಯಾವರ್ಸಿ ಸುತ್ತಾಕಿ ಬಂದು ಸುಮ್ಮನೆ ಮಾರು. ಇವಾಗಷ್ಟೇ ನಮ್ಮದು ಬ್ರೇಕ್ಫಾಸ್ಟ್ ಆಯಿತು ಇಲ್ಲೇ ಉಡುಪಿ ವೈಭವದಲ್ಲಿ. ಇನ್ನು ಹೊರಡಬೇಕಷ್ಟೆ, ಎಲ್ಲ ರೆಡಿ. ಹೊರಡೋಣ ಇಲ್ಲಿಂದ. ಬ್ರೇಕ್ಫಾಸ್ಟ್ ಆಯಿತು. ಇನ್ನು ಮುಂದೆ ಸಿಟಿ ಎಕ್ಸಿಟ್ ಆದಮೇಲೆ ಒಂದು ಸ್ಟಾಪ್ ಹಾಕುವ. ಎಂತ ಬಟ್ಟೆ ಒರೆಸ್ಲಿಕ್ಕೆ? ನೀರಿದೆನಾ? ಅದು ನೀರಿದೆಯಾ? ಅಲ್ಲ, ಇಲ್ಲಿಂದ ಎಷ್ಟು ಕಿಲೋಮೀಟರ್ ತೋರಿಸ್ತಿದೆ? 25 ಅಷ್ಟೇ. ಹಾಂ, 38 ಮಿನಿಟ್ಸು.
ಗಾಯ್ಸ್ ಇಲ್ಲೊಂದು ಬ್ರೇಕ್ ತಗೊಂಡಿದ್ದೀವಿ ಫೋಟೋ ತೆಗಿಲಿಕ್ಕೋಸ್ಕರ. ತುಂಬ ರಿಸ್ಕ್ ತಗೊಂಡು ಫೋಟೋ ತೆಗಿತಾ ಇದ್ದೇನೆ ಮತ್ತೆ ರೋಡಲ್ಲಿ ನಿಂತ್ಕೊಂಡು. ಹಾಂ ಗೊತ್ತಾಗಿದೆ. ಇಂಡಿಕೇಟರ್ ಆನ್ ಅಲ್ಲ ಇದೆ. ಹಾಂ ಸರ್ ಗೈಸ್ ನಮ್ಮದು ಬ್ರೇಕ್ ಆಯಿತು. ಹೊರಟಿದ್ದೀವಿ ಇಲ್ಲಿಂದ ಅರೌಂಡು 25 ಕಿಲೋಮೀಟರ್ಸು 58 ಮಿನಿಟ್ಸ್ ತೋರಿಸ್ತಾ ಇದೆ. ನೋಡಬೇಕಷ್ಟೆ ಒಂದು ರೋಡ್ ಹೇಗಿದೆ ಅಂತ. ನಮ್ಮದು ಸೋಮಣ್ಣ ಅವರು ಸ್ಪೀಡ್ 400 ಹತ್ತಿದ್ದಾರೆ. ನೋಡುವ ಯಾವ ಸ್ಪೀಡಲ್ಲಿ ಓಡಿಸ್ತಾರೆ ಅಂತ ಇವಾಗ. ಅಭಿಷೇಕ್ ಅದು ಸೀಟ್ ಬೇರೆದು ಹಾಕೊಂಡಿದ್ದಲ್ಲ, ಇವಾಗ ನೋಡು ತುಂಬ ಹೋಯ್ತದೆ ಈಗ. ಅದನ್ನೇ ಪಾರ್ಕಿಂಗ್ ಅಂತ ಇದೆ ಇಲ್ಲಿ. ಅಭಿಷೇಕನ್ ನೆಂಟ್ರೆ ಯಾರೋ ಸಿಕ್ಕಿದ್ರ ಅಂತ ಅಲ್ಲಿ ನೋಡು. ಅಭಿಷೇಕನ್ ನೆಂಟ್ರೆ ಯಾರೋ ಸಿಕ್ಕಿದ್ರಂತೆ ಅಲ್ಲಿ. ಹೋಗ್ಬೇಕಾ? ಹೋದ ಮರ ಅವ ಹೋಗೋಬಾ. ನಾವೀಗ ಗಾಡಿಗಳನ್ನು ಪ್ಯಾಕ್ ಮಾಡಿ ಅದೇ ಪಕ್ಕದಲ್ಲಿರೋ ರೋಡನ್ನು ಹತ್ತಿಕೊಂಡು ಬರ್ತಾ ಇದ್ದೇವೆ. ಒಂದು ಗಾಡಿಗೆ 20 ರೂಪಾಯಿ, 3 ಗಾಡಿಗೆ 60 ರೂಪಾಯಿ ತಗೊಂಡು ಚಾರ್ಜಸ್. ಇಲ್ಲ, ಅದಕ್ಕಿಂತ ಮುಂಚೆ ಸುಮಾರು ಆಫ್ ರೋಡ್ ಮಾಡಿದ್ದೇವೆ ನಾವು. ಇದು ಎಕ್ಸ್ಟ್ರಾ ಆದರೂ ಏನೋ 2.5 ಕಿಲೋಮೀಟರ್ ಹತ್ತಲಿಕ್ಕಿದೆ. ಹೇಗೆ ಫೀಲ್ ಆಗ್ತಿದೆ? ಬಾಟ್ಲು ತುಂಬಿಸ್ಬೇಕಿತ್ತು ಅಂತ. ಬಾಟ್ಲು ಇಲ್ಲಿ ಮೇಲ್ಗಡೆ ಇದೆ, ತಕೋ. ಚಿಕ್ಕದು 2. ಹಾಂ, 1 ಲೀಟರ್ 2 ತಕೋ. ಏನಾದ್ರು ಬೇಕಾ? ಅದು ಬೇಡ, ಅದೇ ಇಲ್ಲಿ ದೊಡ್ಡದೇ ಇಲ್ಲಿ 1 ಲೀಟರ್ದು. ವಾವ್, ತಂಪಿದೆ. ಒಂದು ಸಾಕು, 2 ಬೇಕು. 2 ಇದೆ. ಓಕೆ, 10 ಬೇಕಾಗ್ತದೆ. ಮಾಡ್ತೀಯಾ? ಆಮೇಲೆ ಮಜ್ಜಿಗೆ ಇದೆಯಾ? ಒಂದೊಂದು ಮಜ್ಜಿಗೆ ಕುಡಿಯೋ ಇಲ್ಲಿ. ಒಂದು 3 ಮಜ್ಜಿಗೆ ಕೊಡಿ ಇಲ್ಲಿ. ಓಹ್, ಮಡಿಕೆಯಲ್ಲಿಟ್ಟ ಮಜ್ಜಿಗೆ. ಹಾಂ, ತಂಪು. ನಿಮ್ಮ ಸೌತೆಕಾಯಿ ವಾಟ್ ಡಿಡ್ ಯು ಟೇಕ್?
ಕುಕುಂಬರ್ ಕುಂಬ 20 20 20 26 ಅದು 26 ಚಿಪ್ಸ್ 26 ಆಹಾ ಕೊಡ್ಲ ಇನ್ನೊಂದು ಹಾಂ ಇನ್ನೊಂದು ಅವನಿಗೆ ಒಳ್ಳೆ ಉಂಟಾ ಕುಡಿತಿದ್ದಲ್ಲ ಚೆನ್ನಾಗಿ ಆನಂದ ಪರಮಾನಂದ ಇನ್ನು ಇಲ್ಲಿಂದ ಅಲ್ಲಿ ಮೇಲೆ ತನಕ ಹತ್ತಬೇಕು. ಎಲ್ಲಿಂದ ಸ್ವಲ್ಪ ದೂರದ ತನಕ ಮೆಟ್ಟಲಿದೆ ಅನಿಸುತ್ತೆ. ಆಮೇಲಿಂದ ಗುಡ್ಡೆ ಹತ್ಕೊಂಡು ಹೋಗ್ಬೇಕು. ಮೇಲೆ ಒಂದು ದೇವಸ್ಥಾನ ಇದೆ, ಅದಕ್ಕೆ ಟೋಟಲ್ ಕೆಳಗಿಂದ 2.5 ಕಿಲೋಮೀಟರ್, ಅಪ್ ಆ್ಯಂಡ್ ಡೌನ್ 5 ಕಿಲೋಮೀಟರ್ ಆಗುತ್ತೆ. ನೋಡುವ ಮುಂದೆ ಸಿಗುವ. ನಾವು ಬೆಂಗಳೂರಲ್ಲಿ ಇರುವಾಗ ಎಲ್ಲ ವೀಕೆಂಡ್ ಟ್ರೆಕ್ಕಿಂಗ್ ಸ್ಪಾಟ್ ಆಗ್ತಿದೆ. ಅಟ್ಲೀಸ್ಟ್ ಒಂದು 5 ಕಿಲೋಮೀಟರ್ಸ್ ಇರೋದಲ್ವಾ? ಏ ಭಗವಾನ್, ನಡೀತಾ ಇರಿ ನಡೀತಾ ಇರಿ ನಡೀತಾ ಇರಿ. ನನಗೆ ಇಷ್ಟಿದೆ ಅಂತ ಗೊತ್ತಿಲ್ಲ, ಬರ್ತಿಲ್ಲ, ಪಕ್ಕ ಕ್ಯಾನ್ಸಲ್. ಅಣ್ಣ ಮೀನ್ ये देखो रजनीश, वो सीढ़ी है, वो बस सीढ़ी है ये, लेकिन वो पानी में से फिसल गया होगा तो इसलिए नया सीढ़ी. ನಾವು ಯಾಕೆ ಶಾರ್ಟ್ಕಟ್ ತೆಗೆಯೋದು ಬೆಸ್ಟ್ ಎಂತ? ಅದೇ ಶಾರ್ಟ್ಕಟ್ ತೆಗೆಯೋದೇ ಬೆಸ್ಟ್ ಅಂತ. ಹೌದಾ? ಪಾಪವ ಅಲ್ಲ, ಒಂದು ಡೈಲಾಗ್. ನಾನು ಮಲ್ರಾಯನ ಹತ್ರ ಕೇಳ್ಕೊಂಡಿದ್ದೆ ಗಾಡಿ ಸರಿ ಮಾಡಿಸಿಕೊಡು ಅಂತ. ಯಾರ ಹತ್ರ? ಮಲರಾಯ. ಅದು ಯಾರು? ನಮ್ಮದು ದೈವ. ಓಕೆ. ನಂದು ಹಾಗೆ ಕೇಳ್ಕೊಂಡಾಗ ಸ್ವಲ್ಪ ಸರಿಯಾಗಿ. ಯಾರು ಕೇಳ್ಕೊಂಡಿದ್ರು? ನಾನು. ಅದು ತುಂಬ ಟೈಮ್ ಬಿಟ್ಟು ನಡೆಯೋದು. ಸ್ಟೀಪ್ ಇದೆ, ಇದೇ ಇದ್ರೆ ಹೋಗ್ಬೋದು. ನಮ್ಮೊಟ್ಟಿಗೆಲ್ಲ ಬಿಡ್ತೀವಿ ಬಾ. ಸ್ವಲ್ಪ ಫಿಟ್ ಮಾಡಿಸ್ತೀವಿ ಅಲ್ಲ ಅಭಿ? ಸ್ವಲ್ಪ ದೂರ ನಡ್ಕೊಂಡು ಬಂದಾದ ಮೇಲೆ ಇಲ್ಲೊಂದು ಹನುಮಂತನ ದೇವಸ್ಥಾನ ಕಾಣ್ತದೆ. ಇಲ್ಲಿಂದ ಇನ್ನೆಷ್ಟು ಕಿಲೋಮೀಟರ್ ಇದೆ ಗೊತ್ತಿಲ್ಲ, ಮೆಟ್ಟಲ್ ಕಾಣ್ತಿದೆ. ನೋಡಿ, ಬಲ್ಲಲ್ಲೆಲ್ಲ ಹೋಗ್ಬೇಕು. ಪ್ರವೀಣ್ ಅಂತೂ ಬಲ್ಲೆಲ್ಲ ಹೋಗ್ತಿದ್ದಾನೆ. ಗೈಸ್ ನೋಡಿ, ಈ ಥರ ಹತ್ತಾ ಇದ್ದೀವಿ. ಅಲ್ಲೊಂದು ಫ್ಲ್ಯಾಗ್ ಕಾಣಿಸ್ತಾ ಇದೆ ಮೇಲ್ಗಡೆ, ಅಲ್ಲಿಗೆ ಹತ್ತಬೇಕು. ಅದಕ್ಕೂ ಸ್ವಲ್ಪ ಮುಂದೆ ಹೋದರೆ ಅಲ್ಲೊಂದು ಟೆಂಪಲ್ ಇದೆ, ಅಲ್ಲಿಗೆ ಹೋಗ್ಲಿಕ್ಕಿದೆ. ಇವಾಗ ನಮ್ಮ ಹುಡುಗರು ಇವಾಗಲೇ ಎಕ್ಸಾಸ್ಟೆಡ್ ಇದ್ದಾರೆ, ಆದರೂ ಬಿಡ್ತಾ ಇಲ್ಲ, ಹತ್ತುತ್ತಾ ಇದ್ದಾರೆ. ಪಾಪ ಅಯ್ಯೋ ಅಂತ ಇದ್ದಾನೆ, ಬಾಯಲ್ಲಿ ಗಾಳಿನೇ ಬರ್ತಾ ಇದೆ ಅವನಿಗೆ. ಸೋಮಣ್ಣ ಅವರು ನಿನ್ನೆ ತೀರ್ಥ ಸ್ನೇಹ ಸೇವನೆ ಮಾಡಿರೋದ್ರಿಂದ ಸೋಮಣ್ಣ ಅವರು ನಡೆ ಮುಂದೆ ಅಂತ ನಡೀತಾ ಇದ್ದಾರೆ. ನೋಡಿ, ಈ ಥರ ಇದೆ ವ್ಯೂ. ಎಂತ ಇಲ್ಲ, ಈಸಿ ಉಂಟಾ? ಎಂತ ಇಲ್ಲ ನೋಡು, ಹಿಂಗೆ ಸೀದಾ. ಎಷ್ಟು ಒಳ್ಳೆ ಇದೆ ಗೊತ್ತಾ ಸ್ಟೆಪ್ಸ್ ಎಲ್ಲ. ವ್ಯೂ ಅಂದ್ರೆ ಎಂತ ಗೊತ್ತುಂಟು, ನಮಗೆ ಮೇಲೆ ಹತ್ತಿದೆವು, ಸುತ್ತಲೂ ಮಳೆ ಬರ್ತಾ ಉಂಟು, ನಮಗೆ ಕಾಣ್ತಾ ಉಂಟು ಮಳೆ ಬೀಳೋದು. ನಾವು ನಿಂತಲ್ಲಿ ಮಳೆ ಬರ್ತಿಲ್ಲ. ಆಮೇಲೆ ನಾವು ಬೆಟ್ಟ ಹತ್ತುವಾಗ ಮಳೆ ಇಲ್ಲ, ಬೆಟ್ಟದ ಪೀಕಿಗೆ ಹೋದಾಗ ಮಾತ್ರ ಅದು. ಮತ್ತೆ ಇಳಿಯುವಾಗ ಮಳೆ ಸಿಕ್ಕಿತ್ತನ ನಮಗೆ? ಇಲ್ಲ, ಒಂಚೂರು ತಂಪು ಮಳೆ ಸಿಗಲಿಲ್ಲ. ಅದು ಕ್ರೇಜ್ ಅಲ್ಲವಾ? ನಾವು ಅಷ್ಟು ಕಷ್ಟಪಟ್ಟು ನಾವೇನೆ ಲಾಸ್ಟ್ ಅಲ್ವಾ ಅಲ್ಲಿ ಕ್ಲೋಸ್ ಮಾಡ್ತಿದ್ದವ ಟೆಂಪಲ್ನ. ಫೈನಲಿ ಒಂದು ದೇವಸ್ಥಾನಕ್ಕೆ ಬಂದಿದ್ದೇವೆ.
ಓ ಇಲ್ಲಿದೆ ಸೌತೆಕಾಯಿ ಇದೆ. ಮಜ್ಜಿಗೆ ಇದೆಯಾ? ಹಾಂ ಸೂಪರ್. ಮಜ್ಜಿಗೆ ಇದೆ ಮಜ್ಜಿಗೆ. ಯಾವ ದೇವಸ್ಥಾನ? ಇಲ್ಲಿ ದೇವಸ್ಥಾನ, ಅದರ ಪಕ್ಕ ವ್ಯೂ ನೋಡಿ. ಕ್ರೇಜಿ ವ್ಯೂ ನೋಡಿ. ಪುಂಡಿ ಮ್ಯಾನ್ ಒಂದು ಬಾಟ್ಲ್ ಇಟ್ಕೊಂಡ್ಬಂದೇನು. ವ್ಯೂ ನೋಡ ಕ್ರೇಜಿ. ಇನ್ ಮೇಲೆ ಇನ್ನೆಷ್ಟು ಚೆನ್ನಾಗಿ ಇಡ್ಬೇಡ ನೀವು ಹೋಗಿ. ಇಲ್ಲೇ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಇನ್ನು ಮೇಲೆ 1.5 ಕಿಲೋಮೀಟರ್ ಎಕ್ಸ್ಟ್ರಾ ಮಜ್ಜಿಗೆ ಕುಡಿ. ಇಲ್ಲಿ ನೋಡಿ, ಇಲ್ಲೊಂದು ಬ್ರೇಕ್ ತಗೊಂಡಿದ್ದೀವಿ ನಾವು ಫಸ್ಟ್ ವ್ಯೂ ಪಾಯಿಂಟ್ ಹತ್ರ. ಇಲ್ಲಿ ನೋಡಿ ನಮ್ಮ ಬ್ಯಾವರ್ಸಿಗಳು ಕೂತಿದ್ದಾರೆ, ಮೇಯ್ತಾ ಕೂತಿದ್ದಾರೆ. ಇಲ್ಲಿ ನೋಡಿ ನೋಡಿ ನಮ್ಮ ಸೋಮಣ್ಣ ಅವರು ಮೇಯ್ತಾ ಕೂತಿದ್ದಾರೆ ಹೇಗೆ ಅಂತ. ತಂಪು ತಂಪಾದ ಮಜ್ಜಿಗೆ ಮತ್ತೆ ಸೌತೆಕಾಯಿ. ಫಸ್ಟ್ ಟ್ರೆಕ್ಕಿಂಗ್ ಮೇಲೆ ಹತ್ತಿದ್ದು ಅವಾರ್ಡ್ ಕೊಡ್ತಾರೆ ಅಲ್ಲಿ ಸೆಕೆಂಡ್ ವ್ಯೂ ಪಾಯಿಂಟ್ ಅಲ್ಲಿ. ಸೆಕೆಂಡ್ ವ್ಯೂ ಪಾಯಿಂಟ್ ಇದೆಯಾ? ಬೇಕಾ? ಹೋಗು. ಎಷ್ಟು ದೂರ ಇದೆ ಅವನು ಹೇಳಿದ್ದು? 1.5 ಅಲ್ಲ? ಇದು ಶಂಕರಲಿಂಗೇಶ್ವರ ಟೆಂಪಲ್. ನಾವು ಹೊರೆ ಹೇಳಿ ಅಂತ ಹೇಳಿದ್ದು. ಇನ್ನೊಂದು ಸ್ವಲ್ಪ ದೂರ ಹೋಗ್ಲಿಕ್ಕಿದೆ. ನಾವು ಒಂದು ಮೇಲೆ ಆ ಕಡೆ ಇವಾಗ ಫಸ್ಟ್ ವ್ಯೂ ಪಾಯಿಂಟ್ ಇಂದ ನಾವು ಸೆಕೆಂಡ್ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ತುಂಬಾ ವ್ಯೂ ಪಾಯಿಂಟ್ಸ್ ಇತ್ತಲ್ಲಿ. ನಮ್ಮ ಸೋಮಣ್ಣ ಅವರು ತುಂಬಾ ವ್ಯೂ ಪಾಯಿಂಟ್ ಅನ್ನು ನೋಡಿ ಬಂದಿದ್ದಾರೆ. ಒಂದು ಚಂದದ ಬ್ರೇಕು, ಚಂದದ ಬ್ರೇಕ್ ಆಯ್ತು. ಸೌತೆಕಾಯಿ ಮಜ್ಜಿಗೆ ಎಲ್ಲವನ್ನು ಚಂದವಾಗಿ ಕುಡಿದು ಮೆಂದ್ಕೊಂಡು ಬರ್ತಾ ಇದ್ದೀವಿ. ಈ ದನ ಹೋದಲ್ಲೆಲ್ಲ ಹುಲ್ ಮೇಯ್ತದಲ್ಲ, ಹಾಗೆ ಇವನು ತಿಂತಾ ಇರ್ತಾನೆ.